ನಮ್ಮ ಈವೆಂಟ್ ಓನರ್ ನನ್ನ ಫ್ರೆಂಡ್ ಎಲ್ಲ ಮಾಡಾದ್ಮೇಲೆ ಈ ತರ ಮಾಡಿದ್ರು. ನಾನು ಹೋಗಿ ಪ್ರತಿಯೊಂದನು ಅವನೇ ನಿಂತ್ಕೊಂಡು ಮಾಡ್ತಾನೆ. ಒಂದು ಪ್ರಾಪರ್ಟಿ ಗೈಸ್, ಗಿಂಬಲ್ಲೇ ಬೇಡ ಗೈಸ್, ನಮ್ಮ ಓನರೇ ವಾಯ್ಸ್ ಓವರ್ನ ಮಾಡ್ತಾ ಇದ್ವಿ. ನೆಕ್ಸ್ಟ್ ಈ ಬ್ರದರ್ ಬಂದ್ರು. ಅದಾದ್ಮೇಲೆ ಇವ್ರು ಇಬ್ಬಿಬ್ರಿಗೂ ಸೊ ಬೇರೆ ನಾವು ಮ್ಯೂಸಿಕ್ ನ ಪ್ಲೇ ಮಾಡಿದ್ವಿ. ವೆಲ್ಕಮ್ ಟು ಸಾಯಿ ಸ್ವಸ್ತಿಕ್ ಈವೆಂಟ್ಸ್ ಓನರ್ ಊಟ ಕರ್ಕೊಂಡ್ ಬಂದವ್ರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನೀವು ನನ್ನ ಬ್ಯಾಕ್ ಸೈಡಲ್ಲಿ ಡೆಕೋರೇಷನ್ ನೋಡ್ತಿದ್ದೀರಾ. ಸೊ ಈ ಇವೆಂಟ್ ಮಾಡಿರೋದು ಸೊ ಮೈ ಬ್ರೋ ಸಾಯಿ ಸ್ವಸ್ತಿಕ್ ಈವೆಂಟ್ಸ್ ಅವರು. ಹಲೋ ಗೈಸ್, ಲೊಕೇಶನ್ ಹೋದಾಗ್ಲೇನೆ ಸೊ ಇಂಟ್ರೊಡಕ್ಷನ್ ವಿಡಿಯೋ ಕೊಟ್ಟಿದ್ದೀನಿ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಸೊ ಒಂದು ಬರ್ತ್ಡೇ ಇವೆಂಟ್ ಮಾಡೋದಕ್ಕೆ. ನಮ್ಮ ಈವೆಂಟ್ ಓನರ್ ನನ್ನ ಫ್ರೆಂಡ್ ಪೂಜಾ ಸೊ ಕ್ಯಾಬ್ ಬುಕ್ ಮಾಡಿದ್ರು ಅಂಡ್ ಅವ್ರ ಫ್ಯಾಮಿಲಿ ಕೂಡ ಬಂದಿತ್ತು. ಸೊ ಅವ್ರ ಜೊತೆನೆ ನಾನು ಲೊಕೇಶನ್ಗೆ ಹೋದೆ. ಚಂದ್ರ ಲೇಔಟ್ ಅಲ್ಲಿ ಇದ್ದಿತ್ತು ಸೊ ಕನಕ ಭವನ್ ಅಂತ ಹೇಳ್ಬಿಟ್ಟು ಹೋದ್ವಿ. ಪ್ಲೇಸ್ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಸ್ಪೇಷಿಯಸ್, ಪಾರ್ಕಿಂಗಿಗೆಲ್ಲ ತುಂಬಾ ಫೆಸಿಲಿಟೀಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಸೊ ಅವ್ರ ಅಕ್ಕ ಮತ್ತೆ ಅವ್ರ ಆಂಟಿ ಎಲ್ಲ ಬಂದಿದ್ರು. ಸೊ ಕ್ಯಾಬಿಂದ 2 ಪಾಂಡ ವೆಹಿಕಲ್ಸ್ ತಂದಿದ್ರು ಸೊ ಮಕ್ಕಳಿಗೆ ಕೊಡೋದಕ್ಕೆ. ಅದಾದ್ಮೇಲೆ ಎಂಟ್ರೆನ್ಸ್ ಈ ತರ ರೆಡಿ ಮಾಡಿದ್ರು. ಆ ಸೈಡ್ ಅಲ್ಲಿ ಒಂದು ಬೋರ್ಡ್ ಈ ತರ ವೆಲ್ಕಮ್ ಟು ದಿಶಾ ಫಸ್ಟ್ ಬರ್ತ್ಡೇ ಅಂತ ಕೂಡ ಹಾಕಿದ್ರು. ಅದಾದ್ಮೇಲೆ ಒಳಗಡೆ ಹೋಗಿ ಬರ್ತ್ಡೇ ಡೆಕೋರೇಷನ್ ಎಲ್ಲ ಮಾಡಿದ್ರು. ಸ್ವಲ್ಪ ಎಲ್ಲ ಕರೆಕ್ಷನ್ ಮಾಡ್ಕೊಳ್ಳೋದು ಎಲ್ಲ ಇತ್ತು. ಸೊ ಕರೆಕ್ಷನ್ ಎಲ್ಲ ಮಾಡಾದ್ಮೇಲೆ ಈ ತರ ಮಾಡಿದ್ರು. ನಾನು ಹೋಗಿ ಸ್ಕ್ರಿಪ್ಟ್ ಎಲ್ಲ ನೋಡ್ಕೊಂಡು ರೆಡಿ ಆದೆ. ಸೊ ಏನೇನು ಮಾತಾಡ್ಬೇಕು ಅಂತ ಸೊ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಸೊ ಇವರೇ ನಮ್ಮ ಇವೆಂಟ್ ಓನರ್ ನನ್ನ ಫ್ರೆಂಡ್ ಪೂಜಾ. ಸೊ ಇವರೇ ಡೆಕೋರೇಷನ್ಸ್ ಎಲ್ಲ ಮಾಡ್ಕೊಂಡಿರೋದು. ಸೊ ಪ್ರಿಪೇರ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಪ್ರಿಪೇರ್ ಮಾಡಿದ್ಮೇಲೆ ಸೊ ಎಲ್ಲ ಹೇಗ್ ಬಂದಿದೆ ಅಂತ ಹೇಳಿ ಪ್ರತಿಯೊಂದನು ಅವನೇ ನಿಂತ್ಕೊಂಡು ಮಾಡ್ತಾನೆ. ಒಂದು ಪ್ರಾಪ್ಸ್ ಇಡೋದಾಗಿರ್ಬೋದು, ಸೊ ಒಂದು ಏನಾದ್ರು ಕರೆಕ್ಷನ್ ಇದ್ರೆ, ಏನಾದ್ರು ಆ ಕಡೆ ಈ ಕಡೆ ಮಾಡೋರು ಏನಾದ್ರು ಇದ್ರು ಸೊ ಎಲ್ಲ ಅವನೇ ಮಾಡ್ತಾನೆ. ಸೊ ತುಂಬಾ ವರ್ಷದಿಂದ ಇವೆಂಟ್ ನ ಮಾಡ್ಕೊಂಡು ಬಂದಿದ್ದಾನೆ. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ನಮ್ಮೊಬ್ರಿಗೆ. ಇವೆಂಟ್ ಹೇಗ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿದೆ. ಸಿಂಪಲ್ ಪಿಂಕ್ ಅಂಡ್ ವೈಟ್ ಥೀಮ್ ಅಲ್ಲಿ ಮಾಡ್ತಿರೋದು. ದಿಶಿತಾದು ಫಸ್ಟ್ ಇಯರ್ ಬರ್ತ್ಡೇ. ಸೊ ಅವಳ ಡ್ರೆಸ್ ಕೂಡ ಪಿಂಕ್, ಸೊ ಬಲೂನ್ ಕೂಡ ಪಿಂಕ್. ಅದಾದ್ಮೇಲೆ ನೋಡಿ ಗೈಸ್, ಗಿಂಬಲ್ಲೇ ಬೇಡ ಗೈಸ್, ನಮ್ಮ ಓನರೇ ಗಿಂಬಲ್ ತರ ಶೂಟ್ ಮಾಡ್ತಾರೆ. ಅದಾದ್ಮೇಲೆ ಪೇರೆಂಟ್ಸ್ ಬಂದ್ರು. ಸೊ ಇವರೇ ಪೇರೆಂಟ್ಸ್ ಬರ್ತ್ಡೇ ಇವ್ರದ್ದೇ ಆಗ್ತಾರೆ, ಇವ್ರ ಮಗಳದೇನೆ ಬಂದ್ರು. ಅದಾದ್ಮೇಲೆ ನಾವು ಗೇಮ್ಸ್ ಆಡಿಸ್ತಾ ಇದ್ವಿ. ಸೊ ಗೇಮ್ ಆಡಿಸಿದ್ಮೇಲೆ ವಿನ್ನರ್ಗಳಿಗೆ ಅಥವಾ ಕಿಡ್ಸ್ಗಳಿಗೆ ಕೊಡೋದಕ್ಕೆ ಗಿಫ್ಟ್ ಎಲ್ಲ ಅವ್ರ ಫ್ಯಾಮಿಲಿಯಿಂದ ಎಲ್ಲ ಅರೇಂಜ್ ಮಾಡಿದ್ರು. ಇದು ಚಿಕ್ಕ ಮಕ್ಳು ಯೂಸ್ ಮಾಡ್ತಾರಲ್ಲ ಟ್ಯಾಬ್, ಅದು ಕೂಡ ಎಲ್ಲ ರ್ಯಾಪ್ ಮಾಡ್ಕೊಂಡು ಬಂದಿದ್ರು. ನಾವು ಯಾವ್ಯಾವ ಗೇಮ್ಗೆ ಏನೇನು ಮಾಡಬೇಕು ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅದಾದ್ಮೇಲೆ ಸೊ ಇವೆಂಟ್ನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಅವರ ಪೇರೆಂಟ್ಸ್ ಅಂಡ್ ಆ ಮಗುಗೆ ಸೊ ವೆಲ್ಕಮ್ ಸ್ಪೀಚ್ನ ಮಾಡ್ತಾ ಇದ್ದೀನಿ. ಸೌಂಡು ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ತಾ ಇರೋದ್ರಿಂದ ನಾನು ವಾಯ್ಸ್ ಓವರ್ನ ಮಾಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಸ್ವಲ್ಪ ಟೈಮ್ ಇತ್ತಲ್ಲ ಇನ್ನೂ ಜನ ಎಲ್ಲ ಬರೋದಕ್ಕೆ, ನಾವು ಅಷ್ಟರಲ್ಲಿ ಗೇಮ್ನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಅಡಲ್ಟ್ಸ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ಗೇಮ್ನ ಹೇಗೆ ಆಡಬೇಕು ಅಂತ. ಸೊ ನೇಮ್ ಎಲ್ಲ ಕೇಳಿ ಅವ್ರಿಗೆ ನೀಟಾಗಿ ಗೇಮ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಫಸ್ಟ್ ಇವರು ಗೇಮ್ ನ ಆಡ್ತೀವಿ ಅಂತ ಹೇಳಿದ್ರು. ಸೊ ಆಲ್ವೇಸ್ ಲೇಡೀಸ್ ಫಸ್ಟ್ ಅಲ್ವಾ. ಸೊ ಇವರಿಂದ ನಾವು ಗೇಮ್ ನ ಸ್ಟಾರ್ಟ್ ಮಾಡಿದ್ವಿ. ಬಲೂನ್ ನ ಫ್ಲೋ ಮಾಡಬೇಕು. ಫ್ಲೋ ಮಾಡಿ ಅದಾದ್ಮೇಲೆ ಅವರು ಸೆಂಟ್ರಲ್ಲಿ ಪಿರಮಿಡ್ ನ ಅವರು ರೆಡಿ ಮಾಡ್ಕೋಬೇಕು. ಸೊ ಆ ತರ ಇದ್ದಿತ್ತು ಗೇಮ್ ಪ್ಲಾನ್ ಮಾಡಿದ್ವಿ. ಸೊ ಅಡಲ್ಟ್ಗೋಸ್ಕರ. ಸೊ ಅವರು ಸ್ಟಾರ್ಟಿಂಗ್ ಅಲ್ಲಿ ಹಿಂದೆ ತಗೊಂಡೋಗ್ಬಿಟ್ಟಿದ್ರು ಬಲೂನ್ ನ. ಸೊ ನಾವು ಮುಂದೆ ತಗೊಂಡ್ ಬನ್ನಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ ಅಂತ ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಕೊಡ್ತಾ ಇದ್ವಿ. ಸೊ ಅವರು ಬಲೂನ್ ನ ನೋಡ್ಕೊಂಡು ಪಿರಮಿಡ್ ಕಟ್ಟೋದ್ರಲ್ಲಿ ಸೊ ಅವರು ಸೋತೋಗ್ಬಿಟ್ರು. ನೆಕ್ಸ್ಟ್ ಈ ಬ್ರದರ್ ಬಂದ್ರು. ಅದಾದ್ಮೇಲೆ ಇವ್ರಿಗೂ ಕೂಡ ಎಕ್ಸ್ಪ್ಲೈನ್ ಮಾಡಿದೆ. ಅದಾದ್ಮೇಲೆ ಇವ್ರಾದ್ರು ಗೆಲ್ತಾರ, ಇವ್ರಾದ್ರು ಮಾಡ್ತಾರ, ಚಿಯರ್ಸ್ ಮಾಡಿ ಅಂತ ಎಲ್ಲ ಅವ್ರಿಗೆಲ್ಲ ಹೇಳ್ಕೊಂಡು ಸೊ ಬ್ರೋಗೂ ಕೂಡ ಆ ಗೇಮ್ ಸ್ಟಾರ್ಟ್ ಮಾಡಿದ್ವಿ. 30 ಸೆಕೆಂಡ್ ಟೈಮ್ ಇತ್ತು ಸೊ ಅವ್ರನ್ನ ಗೇಮ್ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಈ ಬ್ರೋ ಹೆಂಗೆ ಆಡ್ತಾರೆ ಅಂತ ನೋಡಿ. ಅವ್ರು ಆಲ್ಮೋಸ್ಟ್ ವಿನ್ ಆಗೋ ಸ್ಟೇಜ್ ಅಲ್ಲಿ ಇದ್ರು. ಬಟ್ ವಿತ್ ಇನ್ ಸೆಕೆಂಡ್ ಗ್ಯಾಪ್ ಅಲ್ಲಿ ಸೊ ಅವರು
ಸೊ ಜನ ಎಲ್ಲ ಚಿಯರ್ ಅಪ್ ಮಾಡ್ತಾ ಇದ್ರು ಅವ್ರನ್ನ. ಬಟ್ ಆದ್ರೆ ಬ್ರೋ ಲಾಸ್ಟ್ ಅಲ್ಲಿ ಸೋತೋದ್ರು, ಬಲೂನ್ ಕೆಳಗಡೆ ಬಿದ್ದೋಯ್ತು. ಸೊ ಅದಾದ್ಮೇಲೆ ಇವರಿಂದ ಸ್ಟಾರ್ಟ್ ಮಾಡಿದ್ವಿ. ಇವರು ಕೂಡ ಗೇಮ್ನ ತುಂಬಾ ಚೆನ್ನಾಗಿ ಆಡಿದ್ರು, ತುಂಬಾ ಫ್ರೆಂಡ್ಲಿ ಆಗಿದ್ರು. ಸೊ ಅಲ್ಲಿ ಎಲ್ಲ ಜನ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಸೊ ಇವರು ಕೂಡ ಸೋತೋದ್ರು. ನೆಕ್ಸ್ಟ್ ಈ ಬ್ರೋ ಬಂದಿತ್ತು. ಈ ಬ್ರೋ ತುಂಬಾನೇ ಚೆನ್ನಾಗಿ ಆಡಿದ್ರು. ಆಲ್ಮೋಸ್ಟ್ ಹಿಂದೆ ಮಾಡಿರೋರ್ದೆಲ್ಲ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡ್ತಾ ಇದ್ರು. ಸೊ ನೋಡಿ ಹೆಂಗೆ ಬಿಲ್ಡ್ ಮಾಡ್ತಾ ಇದ್ದಾರೆ ಸೊ ಪಿರಮಿಡ್ನ. ಸೊ ಈಸಿಯಾಗಿ ಸೊ ಯೂಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಸೊ ಆದ್ರೆ ಮತ್ತೆ ಬಿದ್ದೋಯ್ತು ಪಿರಮಿಡ್. ಸೊ ಮತ್ತೆ ಕಟ್ಟೋದೇ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ನಾನು ಅವ್ರಿಗೆ ಬಲೂನ ಮುಂದೆ ಕೊಟ್ಟಿದ್ದೆ. ಸೊ ಜನ ಎಲ್ಲ ಚೀಟಿಂಗ್ ಅಂತ ಎಲ್ಲ ಕರೀತಾ ಇದ್ರು. ಇಟ್ಸ್ ಓಕೆ, ಸ್ವಲ್ಪ ಹೆಲ್ಪ್ ಮಾಡ್ಬೇಕಾಗಲ್ವಾ, ಇನ್ನೇನು ಅವ್ರು ಗೆಲ್ತಾ ಇದ್ದಾರೆ ಅಂತ ಅನ್ನೋಷ್ಟರಲ್ಲಿ ಮತ್ತೆ ಪಿರಮಿಡ್ಗಳೆಲ್ಲ ಬಿದ್ದೋಗ್ತಾ ಇದ್ರು. ಮತ್ತೆ ಸರಿ ಮಾಡ್ಕೊಳ್ತಾ ಇದ್ರು. ಸೊ ಸ್ವಲ್ಪ ಪಿರಮಿಡ್ ಆಯ್ತು. ಸೊ ಅದಾದ್ಮೇಲೆ ನಾವು ಇನ್ನೊಂದು ಟೀಮ್ನ ಕರ್ಸಿದ್ವಿ. ಸೊ ಗರ್ಲ್ಸ್ ಟೀಮ್. ಸೊ 4 ಪೀಪಲ್ಸ್ನ ಕರ್ಸಿದ್ವಿ. ಸೊ ಒಬ್ಬೊಬ್ಬರೇ ಆಡಿದ್ರೆ ಟೈಮ್ ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಇಬ್ಬಿಬ್ರನ್ನ ಕರ್ಸಿದ್ವಿ. ಸೊ ಇಬ್ಬಿಬ್ರಿಗೂ ಸೊ ಬೇರೆ ಇಲ್ಲಿ 2 ಬಲೂನ್ನ ಕೊಟ್ಬಿಟ್ಟು ಇಬ್ಬರನ್ನ ಆಡಿಸ್ತಾ ಇದೀವಿ. ಸೊ ಇವಾಗ ಟೈಮ್ನ ಸೊ ನಾವು ಕೀಪ್ ಅಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಇಬ್ರು ಆಡ್ತಿದ್ದಾರೆ. ಸೊ ಒಬ್ರಿಗೆ ಕಪ್ಸ್ ಕೊಟ್ಟಿದ್ದೀವಿ, ಇನ್ನೊಬ್ರಿಗೆ ಪೇಪರ್ ಕಪ್ಸ್ ಕೊಟ್ಟಿದ್ದೀವಿ. ಸೊ ಇಬ್ರು ಚೆನ್ನಾಗಿ ಆಡ್ತಾ ಇದ್ರು. ಸೊ ಜನ ಎಲ್ಲ ಚೆನ್ನಾಗಿ ಚಿಯರ್ ಅಪ್ ಮಾಡ್ತಾ ಇದ್ರು. ಬರ್ತ್ಡೇ ಪಾರ್ಟಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ಒಬ್ರು ಸೋತೋದ್ರು. ಸೊ ಇವರು ಫೈನಲಿ ಸೊ ವಿನ್ ಆಗೇ ಬಿಟ್ರು ಗೈಸ್, ಅವ್ರು ವಿನ್ ಆದ್ರು. ಸೊ ನೆಕ್ಸ್ಟ್ ಇವರಿಬ್ರಿಗೆ ನಾವು ಪ್ಲಾನ್ ಮಾಡಿದ್ವಿ. ಇಬ್ರಿಗೂ ಪೇಪರ್ ಕಪ್ಸ್ನ ಸೊ ನಾವು ಅರೇಂಜ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಗೇಮ್ಗೆ. ಸೊ ಇವರಿಬ್ರು ತುಂಬಾನೇ ಚೆನ್ನಾಗಿ ಆಡ್ತಾ ಇದಾರೆ ನೋಡಿ. ಸೊ ಇವರು ಕೂಡ ಚೆನ್ನಾಗಿ ಮಾಡಿದ್ರು. ಸೊ ಅದಾದ್ಮೇಲೆ ನಾವು ಈಗ ಮ್ಯೂಸಿಕಲ್ ಟೇಬಲ್ ಅಂತ ಮಾಡಿದ್ವಿ. ಸೊ ಮ್ಯೂಸಿಕಲ್ ಚೇರ್ ಬರುತ್ತಲ್ಲ ಮಕ್ಕಳೆಲ್ಲ ಆಡ್ತಿದ್ದಲ್ಲ. ಸೊ ನಾವು ಅದರಲ್ಲಿ ಕುತ್ಕೊಳ್ಳೋದಿರುತ್ತೆ, ನಾವು ಇದರಲ್ಲಿ ಚಾಕ್ಲೇಟ್ ಪಿಕ್ ಮಾಡೋದು. ಸೊ ಹಾಗಾಗಿ ಇದನ್ನ ಪ್ಲಾನ್ ಮಾಡಿದ್ವಿ. ನಾವು ಫಸ್ಟ್ 4 ಚಾಕ್ಲೇಟ್ ಬಿಟ್ಟಿದ್ವಿ, 4 ಜನ ಪಿಕ್ ಮಾಡಿದ್ವಿ. ಸೊ ಅದಾದ್ಮೇಲೆ 3 ಚಾಕ್ಲೇಟ್ ಬಿಟ್ಟು 4 ಪೀಪಲ್ಸ್ನ ಸೊ ಆಡೋದಕ್ಕೆ ಶುರು ಮಾಡಿದ್ವಿ. ಸೊ ಮಕ್ಕಳಂತೂ ತುಂಬಾನೇ ಎನರ್ಜೆಟಿಕ್ ಆಗಿತ್ತು. ಸೊ ಹಾಗಾಗಿ ಸೊ ಅವ್ರ ಎನರ್ಜಿ ಲಾಸ್ ಮಾಡೋದೆಲ್ಲ ಅಷ್ಟು ಚೆನ್ನಾಗಿತ್ತು. ಸೊ ಅವ್ರ ಪೇರೆಂಟ್ಸ್ ರಿಲೇಷನ್ ಆಗಿರ್ಬೋದು ಸಪೋರ್ಟ್ ಮಾಡ್ತಾ ಇದ್ರು. ಕಿಡ್ಸ್ ಚೆನ್ನಾಗಿ ಆಗ್ತಾ ಇತ್ತು. ಸೊ ಫೈನಲಿ ಒಂದು 3 ರೌಂಡ್ವರೆಗೂ ಮಾಡಿದ್ವಿ. ಅದಾಗಿ ಸೆಕೆಂಡ್ ಟೈಮ್ ಕೊಟ್ಬಿಟ್ಟು ಸೊ ಮ್ಯೂಸಿಕಲ್ ಚಾಕ್ಲೇಟ್ ಅಂತ ಕರಿಬೋದು. ಇದು ಮ್ಯೂಸಿಕಲ್ ಚಾಕ್ಲೇಟ್ ಅಂತ ಮ್ಯೂಸಿಕ್ ಕ್ಲಿಕ್ ಮಾಡಿದ್ರು. ಸೊ ಚಾಕ್ಲೇಟ್ ಕ್ಲಿಕ್ ಮಾಡ್ತಾ
ಅದಾದ್ಮೇಲೆ ಸೊ ತುಂಬಾ ಜನ ಇದ್ದಲ್ಲ, ಸೊ ಆ ಕಡೆ ಒಂದು ಟೀಮ್ ಮಾಡಿದ್ವಿ, ಸೊ ಈ ಕಡೆ ಒಂದು ಟೀಮ್ ಮಾಡಿದ್ವಿ. ಸೊ ಈ ಗೇಮ್ ಅಂತ ಏನ್ ಹೇಳಿದ್ರೆ, ಸೊ ನಾವು ಒಂದಷ್ಟು ಮ್ಯೂಸಿಕ್ ನ ಪ್ಲೇ ಮಾಡ್ತೀವಿ. ಸೊ ಆ ಸಾಂಗ್ ಸ್ಟಾರ್ಟಿಂಗ್ ಲೈನ್ ಏನಿರುತ್ತೆ, ಸೊ ಅವರು ಗೆಸ್ ಮಾಡಬೇಕು. ಸೊ ಇದೇ ಮ್ಯೂಸಿಕ್ ಆಗಿತ್ತು. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಮ್ಯೂಸಿಕ್ ನ ಪ್ಲೇ ಮಾಡಿದ್ವಿ. ಸೊ ಅದಾದ್ಮೇಲೆ ಸೊ ಜನ ಯಾರಿಗ್ ಗೊತ್ತಿರುತ್ತೆ ಸೊ ಅವರು ಕೈ ಎತ್ತುತ್ತಾ ಇದ್ರು. ಸೊ ನಾನು ಹೋಗ್ಬಿಟ್ಟು ಅವ್ರ ಹತ್ರ ಕೇಳ್ತಿದ್ದೆ, ಇದು ಯಾವ ಹಾಡು ಅಂತ ಹೇಳಿ, ನಿಮ್ಗೆ ಗೊತ್ತಿದ್ರೆ ಒಂದ್ 2 ಲೈನ್ ಹಾಡಿ ಅಂತ ಕೇಳಿದಾಗ ಸೊ ಅವರೆಲ್ಲ ಹಾಡ್ತಿದ್ರು. ಅದಾದ್ಮೇಲೆ ನಮ್ಮ ಮ್ಯೂಸಿಕ್ ಕೇಳಿದ್ರೆ ಇದು ಕರೆಕ್ಟ್ ಸಾಂಗ್ ಅಂತ. ಸೊ ತುಂಬಾ ಜನ ಬೇಗ ಜಸ್ಟ್ ಒಂದು 5 seconds ಎಲ್ಲ ಗೆಸ್ಟ್ ಮಾಡ್ಬಿಟ್ಟಿದ್ರು. ಸೊ ನಮ್ಮ ಮ್ಯೂಸಿಕ್ ಟೀಮ್ಗೆ ಹೇಳ್ತಾ ಇದ್ದೆ, ಇಷ್ಟು ಈಸಿ ಆಗಿರೋದು ನೀವು ಯಾಕೆ ಕೊಡ್ತಾ ಇದ್ದೀರಾ, ಸ್ವಲ್ಪ ಟಫ್ ಆಗಿರೋದು ಜನ ಬೇಗ ಹಾಗೆ ಅವ್ರನ್ನೆಲ್ಲ ಮಾತಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಬರ್ತ್ಡೇ ಇವೆಂಟ್ನ ಚೆನ್ನಾಗಿ ಮಾಡಿದೆ. ಸೊ ಫೈನಲ್ ಆಗಿ ಸೊ ಒಂದು ಥ್ಯಾಂಕ್ ಯು ಹೇಳಿ ಸೊ ಅದನ್ನ ಹೆಂಗ್ ಮಾಡಿದೆ. ಅದಾದ್ಮೇಲೆ ಸ್ಟೇಜ್ ಮೇಲೆ ಮಕ್ಕಳನ್ನ ಸೊ ಅವರ ರಿಲೇಷನ್ನ ಸೊ ಇನ್ವೈಟ್ ಮಾಡಿ ಸೊ ಕೇಕ್ ಕಟಿಂಗಿಗೆ ಸೊ ಎಲ್ಲ ಪ್ರಿಪೇರ್ ಆಗ್ತಾ ಇದೀವಿ. ಅದಾದ್ಮೇಲೆ ಸೊ ಕೇಕ್ ಕಟಿಂಗ್ ಸೊ ಹೆಣ್ಮಗು ಆಗಿರೋದ್ರಿಂದ ಪಿಂಕ್ ಕಲರ್ ಅಲ್ಲಿ ಕೇಕ್ ನ ರೆಡಿ ಮಾಡಿದ್ರು. ಸೊ ಅಂಡ್ ಒಂದು ಗಂಡು ಮಗುಗೆ ಬ್ಲೂ ಕಲರ್ ಅಲ್ಲಿ ಕೇಕ್ ಕಟಿಂಗ್ ನ ಸೊ ಮಾಡ್ಸೋದಕ್ಕೆ ರೆಡಿ ಆಗಿದ್ರು. ಫೈನಲ್ ಆಗಿ ಈವೆಂಟ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ಸೊ ಜನದ ಜೊತೆ ಇಂಟ್ರಾಕ್ಷನ್ ಎಲ್ಲ ಮಾಡಿ ಈವೆಂಟ್ ನ ತುಂಬಾ ಚೆನ್ನಾಗಿ ಮಾಡಿದೆ. ಸೊ ಡೆಕೋರೇಷನ್ ಆಗಿರ್ಬೋದು ಅದೆಲ್ಲ ಪೂಜಾ ತುಂಬಾನೇ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಸೊ ಎಲ್ಲ ಅರೇಂಜ್ ಮಾಡಿದ್ಲು. ಈ ಡೆಕೋರೇಷನ್ ಅಂತೂ ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಪಿಂಕ್ ಅಂಡ್ ವೈಟ್ ಥೀಮ್ ಹೆಣ್ಮಕ್ಳಿಗೆಲ್ಲ ಸಕ್ಕತ್ತಾಗಿ ಸೂಟ್ ಆಗುತ್ತೆ. ಥ್ಯಾಂಕ್ಸ್ ಪೂಜಾ. ಸೊ ಈ ಇವೆಂಟಿಗೆ ಸೊ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ಸೊ ಫೈನಲಿ ಕೇಕ್ ಕಟಿಂಗ್ ಟೈಮ್ ಬಂದಾಯಿತು. ಸೊ ಪೇರೆಂಟ್ಸ್ ಎಲ್ಲ ತುಂಬಾನೇ ಖುಷಿ ಪಟ್ಟು ತುಂಬಾ ಎಂಜಾಯ್ ಮಾಡಿಕೊಂಡು ಇಬ್ಬರು ಮಕ್ಳಿಗೂ ಕೂಡ ಕೇಕ್ ಎಲ್ಲ ಕಟ್ ಮಾಡಿದ್ರು. ಕೇಕ್ ಎಲ್ಲ ಕಟ್ ಆದ್ಮೇಲೆ ಸೊ ಪೂಜಾ ರಿಲೇಷನ್ ಇವರು ಸೊ ಅವ್ರ ಆಂಟಿ ಸೊ ಪಾಂಡಾ ವೆಹಿಕಲ್ಸ್ ತಂದಿರೋ ಸೊ ಮಕ್ಕಳಿಗೆ ಸೊ ಅವರು ಕೂಡ ಹೋಗಿ ಕೊಟ್ಟು ವಿಶ್ ಮಾಡೋದಕ್ಕೆ ಅಂತೇಳಿ ಸ್ಟೇಜ್ ಮೇಲೆ ಹೋದ್ರು. ಸೊ ಆಂಟಿ ಇವರು ಪೂಜಾ ಅವ್ರ ಆಂಟಿ ಅಂಡ್ ಇವ್ರು ಪೂಜಾ ಅವ್ರ ಅಕ್ಕ ಅಂಡ್ ದಿಸ್ ಇಸ್ ಪೂಜಾ. ಅವರು ಕೂಡ ಗಿಫ್ಟ್ ಕೊಟ್ಟು ಸೊ ಮಗುಗೆ ವಿಶ್ ಮಾಡಿ ಅದಾದ್ಮೇಲೆ ನಾವು ಅವ್ರನ್ನ ಊಟಕ್ಕೆ ಕಳ್ಸಿಕೊಟ್ವಿ. ಹಾಗೆ ಗೆಸ್ಟ್ಗಳನ್ನ ಕೂಡ ಸೊ ಊಟಕ್ಕೆಲ್ಲ ಕಳಿಸ್ಕೊಟ್ವಿ. ಅದಾದ್ಮೇಲೆ ನಾನು ಪೂಜಾ ಜೊತೆ ಸೊ ಮಾತಾಡೋಣ ಅಂತ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆದಿ ಖುಷಿ ಬ್ಲಾಗ್ಸ್. ಇವತ್ತು ನನ್ನ ಬ್ಯಾಕ್ ಸೈಡ್ ಅಲ್ಲಿ ಇರೋ ಡೆಕೋರ್ ನೋಡ್ತಾ ಇದ್ದೀರಾ, ಇದು ಸಾಯಿ ಸ್ವಸ್ತಿಕ್ ಡೆಕೋರೇಷನ್ ಜೊತೆ ಬಂದಿದ್ದೀನಿ ಇವತ್ತು ನನ್ನ ಬ್ಲಾಗ್ ಮಾಡೋದಕ್ಕೆ. ಸೊ ಈ ಡೆಕೋರೇಷನ್ ಓನರ್ ಇದ್ದಾರೆ, ಸೊ ಅವರ ಇಂಟ್ರೊಡಕ್ಷನ್ ಕೊಡ್ತೀನಿ. ವೆಲ್ಕಮ್ ಪೂಜಾ, ಮೈ ಬ್ರೋ. ವೆಲ್ಕಮ್ ಬ್ರೋ, ಬನ್ನಿ. ಪೂಜಾ ಬೇಡವಾ? ಪೂಜಿತಾ ಬೇಡ ಅಂದ್ರೂ ಬೇಡ, ಪೂಜಾ ಅಂದ್ರೂ ಬೇಡ. ವೆಲ್ಕಮ್ ಟು ಸಾಯಿ ಸ್ವಸ್ತಿಕ್ ಈವೆಂಟ್ಸ್ ಓನರ್ ಬಂದಿದ್ದಾರೆ ಗೈಸ್ ನಮ್ಮ ಜೊತೆಗೆ. ಸೊ ಇವ್ರ ಜೊತೆ ಸ್ವಲ್ಪ ಮಾತಾಡೋಣ. ಹೇಳಿದ್ರು ಈ ಈವೆಂಟ್ಸ್ ಎಲ್ಲ ಹೇಗೆ ಪ್ರಿಪೇರ್ ಮಾಡ್ತೀರಾ, ಸೊ ಬಜೆಟ್ ಫ್ರೆಂಡ್ಲಿ ಆಗಿರತ್ತಾ, ಹೇಗೆಲ್ಲ ಪ್ರಿಪ್ರೇಷನ್ ಇರುತ್ತೆ ಇದಕ್ಕೆ ಎಲ್ಲ ಹೇಳಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಿನ್ನೆಯಿಂದ ಜೊತೆಲಿದ್ದೀರಾ, ಸೊ ಬಜೆಟ್ ಫ್ರೆಂಡ್ಲಿ ಮಾಡ್ತಿದ್ದೀವಾ ಅಥವಾ ಇಷ್ಟ ಆಗೋ ಥರ ಮಾಡ್ತಿದ್ದೀವಿ ಎಲ್ಲ ನಿಮಗೆ ಗೊತ್ತು. ಹೌದು. ಸೊ ಯು ಕ್ಯಾನ್ ಶೇರ್. ನಿಮ್ಮ ಈವೆಂಟ್ಸ್ ಎಲ್ಲೆಲ್ಲಿ ಮಾಡ್ತೀರಾ, ಎಲ್ಲೆಲ್ಲಿ ಅವೈಲೇಬಲ್ ಇರುತ್ತೆ ನಿಮ್ಮ ಈವೆಂಟ್ಸ್ ಎಲ್ಲ? ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕ ಮಾಡ್ತಾರೆ. ಆಲ್ ಓವರ್ ಕರ್ನಾಟಕ ಓಡಾಡ್ತಿರ್ತೀವಲ್ಲ, ಆಲ್ ಓವರ್ ಕರ್ನಾಟಕ ಓಡಾಡ್ತಿರ್ತೀವಿ. ಹೇಗೋ ಹಂಗೆ ಆಲ್ ಓವರ್ ಕರ್ನಾಟಕ ಸೊ ಇವ್ರ ಈವೆಂಟ್ಸ್ ಇರುತ್ತೆ. ನೀವು ನಿಮ್ಮ ಬರ್ತಡೇ ಯಾವ್ಯಾವ ಥರ ಈವೆಂಟ್ಸ್ ಮಾಡ್ತೀರಾ? ನೀವು ಯಾವ ಥರ ಕೇಳಿದ್ರು ಮಾಡ್ಕೊಡ್ತೀವಿ. Yes, of course. From ಅದೆಲ್ಲ marriage, everything is available in our events.
ಓಕೆ, ಏನಾದರೂ ಆಫರ್ಸ್ ಇರೋದಾ? ಆಫರ್ಸು ಎಸ್, ಆಫರ್ಸ್ ಐ ಮೀನ್ ಬಜೆಟ್ ಫ್ರೆಂಡ್ಲಿ ಮಾಡ್ತಾ ಇದ್ದೀವಿ. ಸೊ ಆಫರ್ಸ್ ನೀವು ನಿಮ್ಮ ಕೇಳೋದಕ್ಕೆ ಈವೆಂಟ್ಸ್ ಅಪ್ಡೇಟ್ಸ್ ಅಥವಾ ನಿಮ್ಮ ವಿಡಿಯೋಸ್ ಆಗಿರ್ಬೋದು, ಆಫರ್ಸ್ಗಳಾಗಿರ್ಬೋದು, ನೀವೇನಾದ್ರು ಆಫರ್ಸ್ ಹಾಕಿದ್ರೆ ಅದನ್ನೆಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ, ನಾವೆಲ್ಲಿ ನಿಮ್ಮ ಜೊತೆ ಕನೆಕ್ಟ್ ಆಗ್ಬೋದು? ಅವ್ರ ಜೊತೆ ಕನೆಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಗೈಸ್ ನಂಬರು, ನಮ್ಮ ಓನರ್ದು ಡಿಸ್ಕ್ರಿಪ್ಷನಲ್ಲಿ ಇರ್ತೀನಿ. ಎಸ್, ಇನ್ಸ್ಟಾ ಐ ಡಿ ಸಿಗ್ತೀನಿ. ಇನ್ಸ್ಟಾ ಐಡಿ ಸಾಯಿ ಸ್ವಸ್ತಿಕ್ ಈವೆಂಟ್ಸ್. MNP ಕೋಲ್ಕರ್ ಅಂತ ಸರ್ಚ್ ಮಾಡಿ. MNP. ಅವೈಲಬಲ್ ಇನ್ ದ ಫೇಸ್ಬುಕ್. ದಟ್ಸ್ ದ ಫೇಮಸ್ ಪ್ರೊಫೈಲ್ ನೇಮ್. MNP ಕೋಲ್ಕರ್, MN ಪೂಜಿತಾ ಕೋಲ್ಕರ್. ಮಾಡಿ ನಂಬರು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಂಬರ್ ಬ್ಲಾಗಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಏನೋ ಒಂದು ಹೇಳು ಮಾಡು, ಎಡಿಟ್ ಮಾಡ್ಕೊಳ್ಳೋಣ. ಕಾಂಟ್ಯಾಕ್ಟ್ ಮಾಡಿ ಇವರು ಯೂಟ್ಯೂಬ್ ಚಾನಲ್ ಮಾಡೋದು. ಸೊ ನಂದು ಡಿಸ್ಕ್ರಿಪ್ಷನ್ ಎಲ್ಲ ಇವರೇ ಹಾಕ್ತೀನಿ ಅಂದಿದ್ದಾರೆ. ಸೊ ಎಲ್ಲ ಹೇಳ್ಬಿಟ್ಟು ನಾನು ಮಾತಾಡಿ ಅಂತಾರೆ. ವಾಟ್ ಟು ಸೇ ಗೈಸ್. ಸೊ ಪ್ಲೀಸ್. ಸೊ ಈವೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಈಸ್ ವೆರಿ ಫ್ಯಾಷನೇಟ್ ಅಬೌಟ್ ಇಸ್ ಈವೆಂಟ್ ವರ್ಕ್ಸ್. ಅವನಿಗೆ ಈ ಥರ ಈವೆಂಟ್ಸ್ಗಳೆಲ್ಲ ಮಾಡೋದು ಅವನಿಗೆ ತುಂಬ ಫ್ಯಾಷನ್. ಅವ್ನು ಯಾವುದೇ ಥರ ಪ್ರಾಫಿಟ್ ನೋಡ್ಕೊಂಡು ಮಾಡಲ್ಲ. ಸೊ ಈವೆಂಟ್ ಚೆನ್ನಾಗಾಗಬೇಕು. ಸೊ ಅವನಿಗಿದೊಂದು ಎಕ್ಸ್ಪೀರಿಯನ್ಸ್, ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾನೆ, ತುಂಬ ಪರ್ಫೆಕ್ಟಾಗಿ ಮಾಡ್ಕೊಂಡು ಬಂದಿದ್ದಾನೆ. ಸೊ ನಿಮಗೂ ಇಷ್ಟ ಆದರೆ ಸೊ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ಡೀಟೇಲ್ಸ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಫೈನಲಿ ನಾವೊಂದಷ್ಟು ಹರಟೆಗಳನ್ನ ಹೊಡ್ಕೊಂಡು ಎಲ್ಲ ಮಾತಾಡಿಕೊಂಡು ತಮಾಷೆಗಳೆಲ್ಲ ಮಾಡಿ ಅದಾದಮೇಲೆ ಸೊ ನಾವು ಊಟಕ್ಕೆ ಹೊರಡ್ತಾ ಇದೀವಿ ಗೈಸ್. ನಮ್ಮ ಓನರ್ ಮುಂಚೆನೆ ಹೋಗಿ ನನಗೋಸ್ಕರ ಸೀಟ್ ಇಟ್ಕೊಂಡಿದ್ರು. ನಮ್ಮ ಓನರ್ ಊಟ ಕರ್ಕೊಂಡ್ಬಂದವ್ರೆ. ಅದಾದ್ಮೇಲೆ ಸೊ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅದಾದ್ಮೇಲೆ ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.